ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸೂಕ್ತಿಮಾಲಾ ಎನ್ನುವಂಥ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ. ಕುಗ್ರಾಮ ವಾಸ ಕುಜನಸ್ಯ ಸೇವಾ ಕುಭೋಜನಂ ಕೋಪವತಿ ಚ ಭಾರ್ಯಾ ಕುಭೋಜನಂ ಗೋಪವತಿ ಚ ಭಾರ್ಯಾ ಮೂರ್ಖಶ್ಚ ಪುತ್ರೋ ವಿಧವಾ ಚ ಕನ್ಯಾ ವಿನಾಗ್ನಿನಾ ಸಂದಹತೆ ಶರೀರಂ ವಿನಾಗ್ನಿನಾ ಸಂದಹತೆ ಶರೀರಂ. ಏನು ಇದರ ಅರ್ಥ ಅಂತ ನೋಡೋಣ. ಕುಗ್ರಾಮವಾಸ ಕುಜನಸ್ಯ ಸೇವಾ ಅಂದರೆ ಕುಗ್ರಾಮ ಸಣ್ಣದಾಗಿರುವಂತಹ ಗ್ರಾಮದಲ್ಲಿ ವಾಸ ಮಾಡುವಂತಹದ್ದು. ಅಂದರೆ ಸಣ್ಣದಾಗಿರುವಂತಹ ಗ್ರಾಮ ಅಂದರೆ ಯಾವುದು ಅಂದರೆ ಸಣ್ಣ ಮನಸ್ಥಿತಿಯನ್ನು ಹೊಂದಿರುವಂತಹ ಜನರನ್ನು ಹೊಂದಿರುವಂತಹ ಗ್ರಾಮದಲ್ಲಿ ವಾಸ ಮಾಡುವಂತಹದ್ದು ಕುಗ್ರಾಮ ವಾಸ. ಆಮೇಲೆ ಕುಜನಸ್ಯ ಸೇವಾ ಕೆಟ್ಟವರ ಸೇವೆಯನ್ನು ಮಾಡುವಂತಹದ್ದು. ಕುಭೋಜನಂ ಕೋಪವತಿ ಚ ಭಾರ್ಯ. ಕುಭೋಜನಂ ಅಂದರೆ ಕೆಟ್ಟ ಊಟವನ್ನು ಮಾಡುವಂತಹದ್ದು, ಕೆಟ್ಟ ಅನ್ನವನ್ನು ಭೋಜನ ಮಾಡುವಂತಹದ್ದು, ಕೆಟ್ಟ ಪದಾರ್ಥಗಳನ್ನು ತಿನ್ನುವಂತಹದ್ದು. ಕೋಪವತಿ ಚ ಭಾರ್ಯ ಅಂದರೆ ಸಿಡುಕು ಮೂತಿಯಾಗಿರುವಂಥ ಹೆಂಡತಿ, ಗಂಟು ಮೂತಿಯನ್ನು ಹಾಕುವಂಥ ಹೆಂಡತಿ, ಕೋಪ ಮಾಡಿಕೊಳ್ಳುವಂಥ ಹೆಂಡತಿ. ಮೂರ್ಖಶ್ಚ ಪುತ್ರ. ಮೂರ್ಖಶ್ಚ ಪುತ್ರ ಅಂದರೆ ದಡ್ಡ ಮಗ, ಮೂರ್ಖ ಮಗ. ವಿಧವಾಚ ಕನ್ಯಾ ವಿಧವೆಯಾಗಿರುವಂತಹ ಮಗಳು. ಮನೆಯಲ್ಲಿದ್ದರೆ ವಿನಾಗ್ನಿನ ಅಗ್ನಿ ಇಲ್ಲದೆ ನಮ್ಮ ದೇಹವನ್ನು ಸುಡುವಂತಹ ಒಂದು ವಿಷಯಗಳಿವು. ನಮ್ಮ ದೇಹವನ್ನು ಇವು ಅಗ್ನಿ ಬೇಡ ಏನು ಬೇಡ ತನ್ನಿಂತಾನೇ ಬೂದಿಯಾಗಿ ಹೋಗ್ಬಿಡತ್ತೆ ಅಂತ ಸೂಕ್ತಮಾಲಾದಲ್ಲಿ ಇದನ್ನು ಹೇಳ್ತಾನೆ ಕವಿ ಅಂತ ಹೇಳ್ತಾ ಒಂದೊಂದಾಗಿ ಇದನ್ನು ನೋಡೋಣ ಯಾವ ರೀತಿಯಲ್ಲಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂದರೆ ಕುಗ್ರಾಮ ವಾಸ ಮೊದಲನೆಯದಾಗಿರುವಂತಹದ್ದು. ಕುಗ್ರಾಮ ವಾಸ ಅಂದರೆ ಸಣ್ಣ ಬುದ್ಧಿ ಇರುವಂಥವರ ಜೊತೆಯಲ್ಲಿ ಬದುಕುವಂತಹದ್ದು. ಅಂದರೆ ಸಣ್ಣ ಮನಸ್ಥಿತಿಯನ್ನು ಹೊಂದಿದಂತಹವರ ಗ್ರಾಮದಲ್ಲಿ ನಾವು ಬದುಕುವಂತಹದ್ದು ಸಹಿತ ಬೆಂಕಿ ಇಲ್ಲದೆ ನಮ್ಮನ್ನು ಸುಡುತ್ತಂತೆ. ಅಷ್ಟು ಸುಡುವುದು ಅಂದರೆ ಅಷ್ಟು ಬೆಂದು ಹೋಗ್ತೇವೆ ನಾವು ಅಂತ ಅರ್ಥ. ಕುಗ್ರಾಮ ವಾಸ ಅಂದರೆ ಎಲ್ಲಿ ನಮಗೆ ಗೌರವ ಸಿಗೋದಿಲ್ವೋ, ಯಾರು ನಮಗೆ ಗೌರವವನ್ನು ಕೊಡೋದಿಲ್ವೋ ಅಂಥ ಪ್ರದೇಶದಲ್ಲಿ ಉಳಿಯಬಾರದು ಅಂತ ಅರ್ಥ ಇದರಲ್ಲಿ. ಅಂದರೆ ಸಕಾಲಕ್ಕೆ ನಮಗೆ ಸಕಾಲಕ್ಕೆ ನಮಗೆ ಏನಾದರೂ ತೊಂದರೆ ಆದರೆ ನಮ್ಮ ಒಂದು ಕಾಳಜಿಯನ್ನು ಎಲ್ಲಿ ಯಾರು ನೋಡಿಕೊಳ್ಳೋದಿಲ್ವೋ ಅಂಥ ಪ್ರದೇಶದಲ್ಲಿ ನಾವು ವಾಸ ಮಾಡಬಾರ್ದು. ಅದು ಸಹಿತ ಬೆಂಕಿ ಇಲ್ಲದೆ ಸುಡುತ್ತೆ ನಮ್ಮನ್ನ ಅಂತ ಹೇಳ್ತಾನೆ ಕವಿ. ಅಂದರೆ ಅಲ್ಲಿನ ಗ್ರಾಮದ ವಾಸಿಗಳು ನಮಗೆ ಯಾವುದಾದ್ರೂ ಒಂದು ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬಂದಿಲ್ಲ ಅಂತ ಆದರೆ ಅವು ಸಹಿತ ಬೆಂಕಿ ಇಲ್ಲದೆ ಸುಡುವಂತಹದ್ದು ನಮ್ಮನ್ನ. ಅಂದರೆ ತುಂಬ ದುಃಖ ಆಗತ್ತೆ ನಮಗೆ. ಆವಾಗ ಅಷ್ಟು ಸಹಾಯಕ್ಕೆ ಬಂದಿಲ್ವಲ್ಲ ನಮಗೆ ಅಂತ ಬೇಜಾರಾಗತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಗ್ರಾಮದಲ್ಲಿ ವಾಸ ಮಾಡುವುದು ಸಹಿತ ಬೆಂಕಿ ಇಲ್ಲದೆಯೇ ಸುಡುವಂತಹದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನ ಕೀಳಾಗಿ ಕಾಣ್ತಾರೆ, ಅಲ್ಲಿ ನಮ್ಮನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಾರೆ.
ಅಂಥ ಒಂದು ಪ್ರದೇಶದಲ್ಲಿ, ಅಂಥ ಒಂದು ಗ್ರಾಮದಲ್ಲಿ ಉಳಿಯುವುದು ಸಹಿತ ಬೆಂಕಿ ಇಲ್ಲದೆ ನಾವು ಸುಟ್ಟು ಹೋಗುವಂತಹ ಒಂದು ಮನಸ್ಥಿತಿ ನಮ್ಮ ಮನಸ್ಸು ಆ ರೀತಿಯಲ್ಲಿ ಆಗತ್ತೆ ಅಂತ ಕವಿ ಹೇಳ್ತಾರೆ. ಆಮೇಲೆ ಎರಡನೇದಾಗಿ ಕುಜನಸ್ಯ ಸೇವಾ, ಅಂದರೆ ಕೆಟ್ಟವರ ಸೇವೆಯನ್ನು ಮಾಡುವಂತಹದ್ದು, ಕೆಟ್ಟ ಮನುಷ್ಯರ ಸೇವೆಯನ್ನು ಮಾಡುವಂತಹದ್ದು ಸಹಿತ ಅಗ್ನಿ ಇಲ್ಲದೆಯೇ ನಮ್ಮನ್ನು ಸುಡುತ್ತೆ, ಅದು ದಹಿಸಿ ಬಿಡುತ್ತೆ. ಅಂದರೆ ನೋಡಿ, ವಿಚಾರ ಮಾಡಿ, ಕೆಟ್ಟವರ ಸೇವೆಯನ್ನು ಮಾಡಿದ್ರೆ ನೀವು ಎಷ್ಟೇ ಸೇವೆಯನ್ನು ಮಾಡಿ ಅವರು ಆದರೂ ಸಹಿತ ನಮ್ಮನ್ನು ದೂಷಿಸ್ತಾರೆ, ನಮ್ಮನ್ನು ಜರಿತಾರೆ. ಅವರು ಅಂಥವರ ಸೇವೆಯನ್ನು ಮಾಡಿ ನಮಗೇನು ಒಳ್ಳೆಯದಾಗೋದು ಏನೂ ಇಲ್ಲ. ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ರೂ ಸಹಿತ ನಮಗೆ ಅದು ನೋವನ್ನು ಉಂಟು ಮಾಡುತ್ತೆ, ನೋವನ್ನು ಕೊಡುತ್ತೆ. ಅದಕ್ಕೋಸ್ಕರವಾಗಿ ಅಂತಹ ಒಂದು ದುರ್ಜನರ ಸೇವೆಯನ್ನು ಮಾಡಬಾರದು ಅಂತ ಹೇಳ್ತಾನೆ. ಆಮೇಲೆ ಕುಭೋಜನಂ ಅಂತ ಹೇಳ್ತಾರೆ. ಆಮೇಲೆ ಕುಭೋಜನ ಅಂದರೆ ಕೆಟ್ಟ ಊಟವನ್ನು ಮಾಡುವಂತಹದ್ದು, ಕೆಟ್ಟ ಭೋಜನವನ್ನು ಮಾಡುವಂತಹದ್ದು, ಹಳಸಿ ಹೋಗಿರುವಂತಹ ಭೋಜನವನ್ನು ತಿನ್ನುವಂತಹದ್ದು ಕುಭೋಜನಂ ಅಂತ ಹೇಳ್ತಾರೆ. ಅಂದರೆ ಅನ್ನ ಕೆಟ್ಟು ಹೋಗಿರುವಂತಹ ಒಂದು ಪದಾರ್ಥವನ್ನು ನಾವು ತಿನ್ನುವಂತಹದ್ದು. ಆಮೇಲೆ ಕೆಟ್ಟ ಹೋಗಿರುವಂಥ ಅಂದರೆ ಕೆಟ್ಟ ಮನಸ್ಥಿತಿಯವರು ನಮಗೆ ಕೊಟ್ಟಂಥ ಆಹಾರವನ್ನು ಸೇವನೆ ಮಾಡುವುದು ಸಹಿತ ಅದನ್ನು ಕುಭೋಜನ ಅಂತ ಹೇಳ್ತಾರೆ. ಕೆಟ್ಟ ಮನಸ್ಥಿತಿಯಲ್ಲಿ ತಂದು ಕೊಟ್ಟರೆ ನಮಗೆ, ಅಂದರೆ ಆಹಾರದ ಒಂದು ಇದು ಯಾವುದೋ ಒಂದು ಕಳ್ಳತನ ಮಾಡಿ ತಂದಿರುವಂಥ ಆಹಾರ, ಯಾವುದೋ ಒಂದು ಮೋಸ ಮಾಡಿ, ಯಾರಿಗೋ ಮೋಸ ಮಾಡಿ ತಂದಿರುವಂತಹ ಒಂದು ದ್ರವ್ಯದಲ್ಲಿ ತಂದಿರುವಂತಹ ಆಹಾರ, ಇವೆಲ್ಲ ಕುಭೋಜನಗಳೇ. ಅಂಥ ಕುಭೋಜನಗಳನ್ನು ಸಹಿತ ಸೇವನೆ ಮಾಡಬಾರ್ದು. ಅದನ್ನು ಸಹಿತ ಸೇವನೆ ಮಾಡೋದ್ರಿಂದ ಏನಾಗತ್ತೆ ಅಂದರೆ ನಮ್ಮ ದೇಹವು ಬೆಂಕಿ ಇಲ್ಲದೆ ಸುಟ್ಟ ಹಾಗೆ ಆಗತ್ತೆ, ಕುಭೋಜನ. ಅದಕ್ಕೋಸ್ಕರವಾಗಿ ಅಂಥ ಸಂದರ್ಭದಲ್ಲಿ ಉಪವಾಸವಿರುವುದೇ ಮೇಲು ಅಂತ ಹೇಳ್ತಾನೆ ಕವಿ. ಆಮೇಲೆ ಮುಂದಿನೆಯದು ಕೋಪವತೀಚ ಭಾರ್ಯ, ಅಂದರೆ ಕೋಪ ಮಾಡಿಕೊಳ್ಳುವಂಥ ಹೆಂಡತಿ ಮನೆಯಲ್ಲಿದ್ದರೆ, ಅಂದರೆ ಸಿಡುಕು ಮೂತಿಯನ್ನು ಹಾಕಿಕೊಳ್ಳುವಂಥ ಹೆಂಡತಿ, ಯಾವಾಗ ನೋಡಿದ್ರು ಗುರ್ರ ಅಂತ ಇರೋದು, ಯಾವಾಗ ನೋಡಿದ್ರು ಸಹಿತ ಯಾವುದೋ ಒಂದು ರೀತಿಯಲ್ಲಿ ಗೊಣಗುತ್ತಾ ಇರುವಂತಹದ್ದು, ಕೆಟ್ಟ ದೃಷ್ಟಿಯಲ್ಲಿ ಗೊಣಗ್ತಾ ಇರೋದು, ಏನು ಈ ಥರ ಆ ಥರ ಈ ಥರ ಏನೋ ಒಂದು ಹೇಳ್ತಾ ಇರೋದು, ಯಾವಾಗ ನೋಡಿದ್ರು ಸಿಡುಕು ಮೂತಿ ಹಾಕ್ಕೊಂಡಿರೋದು, ಅಂಥ ಹೆಂಡತಿಯು ಸಹಿತ ಮನೆಯಲ್ಲಿದ್ದರೆ ಅದು ಸಹಿತ ಬೆಂಕಿ ಇಲ್ಲದೆ ನಮ್ಮನ್ನು ಸುಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮೂರ್ಖಶ್ಚ ಪುತ್ರ ಅಂದರೆ ದಡ್ಡ ಮಗ. ನೋಡಿ, ಇದು ಅದ್ಭುತವಾದಂಥದ್ದು. ದಡ್ಡ ಮಗ ಇದ್ರೂ ಸಹಿತ ತಂದೆ ತಾಯಿಗಳಿಗೆ ಅಷ್ಟೇ ನೋವನ್ನು ಕೊಡುತ್ತಂತೆ. ಮೂರ್ಖಶ್ಚ ಪುತ್ರ ಮೂರ್ಖನಾಗಿದ್ದರೆ ತಂದೆ ತಾಯಿಂದರಿಗೆ ತುಂಬ ನೋವು ಕೊಡುತ್ತೆ ಅದು. ಯಾಕೆಂದರೆ ನನ್ನ ಮಗ ತುಂಬ ಬುದ್ಧಿವಂತ, ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ಚೂಟಿ ಆಗಿದ್ದಾನೆ, ಆಗಿದ್ದಾನೆ, ಹೀಗಿದ್ದಾನೆ ಅಂತ ಹೇಳಿದ್ರೆ, 4 ಜನ ಹೇಳಿದ್ರೆ ಅವರಿಗೆ ಅಷ್ಟು ಆನಂದ ಆಗತ್ತೆ, ಅಷ್ಟು ಸಂತೋಷ ಆಗತ್ತೆ. ಅದೇ ನಿಮ್ಮ ಮಗ ಮೂರ್ಖ, ಶತಮೂರ್ಖ, ದಡ್ಡ ಅಂತ ಹೇಳಿದರೆ, ಆ ರೀತಿಯಲ್ಲಿ ಇದ್ದರೆ ತಂದೆ ತಾಯಿಗಳಿಗೆ ಅದು ಸಹಿತ ತುಂಬ ದುಃಖವನ್ನು ಕೊಡುತ್ತೆ, ತುಂಬ ಬೇಜಾರನ್ನ ಆಗತ್ತೆ. ಅದೂ ಸಹಿತ ಬೆಂಕಿ ಇಲ್ಲದೆ ನಮ್ಮನ್ನು ಸುಡುವಂತಹದ್ದು. ಮೂರ್ಖ ಪುತ್ರರು ನಮಗೆ ಹುಟ್ಟಿದರೆ ಅವು ಸಹಿತ ಬೆಂಕಿ ಇಲ್ಲದೆ ನಮ್ಮನ್ನು ಸುಡತಕ್ಕಂತಹದ್ದು ಅಂತ ಕವಿ ಹೇಳ್ತಾನೆ. ಆಮೇಲೆ ವಿಧವಾಚ ಕನ್ಯಾ ಅಂತ ಹೇಳ್ತಾರೆ. ವಿಧವಾಚ ಕನ್ಯಾ ಅಂದರೆ ಕನ್ಯೆ ವಿಧವೆಯಾಗಿ ತಾಯಿ ಮನೆಯಲ್ಲಿ ಇರುವಂತಹದ್ದು. ಮಗಳು ಗಂಡ ತೀರೋಗ್ಬಿಟ್ಟು ಮನೆಗೆ ಬಂದು ಕೂತ್ರೆ ತಂದೆ ತಾಯಿಗಳಿಗೆ ಮತ್ತೆ ಬೇರೆ ಬೆಂಕಿ ಹಾಕಿ ಸುಡಬೇಕಾಗಿಲ್ಲ, ಆ ಬೆಂಕಿಯೇ ಸಾಕಾಗತ್ತೆ. ಅಂದರೆ ದಿನ ಕೊರಗ್ತಾ ಇರ್ಬೇಕಾದ್ರೆ ನನ್ನ ಮಗಳ ಬಾಳಿ ಹೀಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ, ಅಯ್ಯೋ ರಾಮ ಏನು ಮಾಡೋದು, ಮುಂದೆ ದಾರಿ ತೋಚೋದಿಲ್ವಲ್ಲ ಅಂತ ಅವರು ದುಃಖದಲ್ಲಿ ಕೊರಗಿ ಅಲ್ಲೇ ಪ್ರಾಣವನ್ನು ಬಿಟ್ಟು ಬಿಡ್ತಾರೆ ತಂದೆ ತಾಯಿಗಳು. ಅದಕ್ಕೋಸ್ಕರವಾಗಿ ಮಗಳು ವಿಧವೆಯಾಗಿ ಮನೆಗೆ ಬಂದು ಕೂತ್ರೆ ಅಷ್ಟೇ ನೋವಾಗತ್ತೆ. ಅದೇ ರೀತಿಯಲ್ಲಿ
ಅಷ್ಟೇ ಬೆಂಕಿ ಬೇಡ, ಹಾಗೆಯೇ ಅವರ ದೇಹ ಸುಟ್ಟೋಗುವಷ್ಟು ನೋವಾಗತ್ತೆ. ಅದಕ್ಕೋಸ್ಕರವಾಗಿ ಇವೆಲ್ಲ ವಿಷಯಗಳು ಸಹಿತ ಮನುಷ್ಯನನ್ನ ಬೆಂಕಿ ಇಲ್ಲದೆಯೇ ಸುಡುವಂಥ ನೋವನ್ನು ಕೊಡುತ್ತೆ ಅಂತ ಇದನ್ನು ಕವಿ ಹೇಳ್ತಾನೆ ಸೂಕ್ತಿಮಾಲಾದಲ್ಲಿ ಅನ್ನುವುದಾಗಿ ಹೇಳಿ ಇವತ್ತಿನದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಸಹಿತ ಈ ಒಂದು ಒಳ್ಳೆಯದಾದಂಥ ಒಂದು ಇದನ್ನು ಕೇಳಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.